ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ, ಕಲ್ಗಾರ್ಗೆ. ಸೊ ನಮ್ಮ ಅತ್ತಿಗೆ ಈಗ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಿದ್ದೀರಲ್ಲ, ಈ ಹಣ್ಣು ಇಲ್ಲಿ ಸಿಗುತ್ತೆ, ಒಂಥರ ಬಿಳಿ ಕಲರ್ ಆಗಬೇಕು, ಅವಾಗ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಮುಳ್ಳಹಣ್ಣು ಅಂತ ಹೇಳ್ತಾರೆ ಇದನ್ನ. ಟೇಸ್ಟ್ ಚೆನ್ನಾಗಿತ್ತು, ಅತ್ತಿಗೆ ಒಂದೆರಡು ಹರ್ಕೊಟ್ಟಿದ್ರು. ಸೊ ಟೇಸ್ಟ್ ಕೂಡ ಮಾಡಿದೆ. ಬಿಳಿ ಕಲರ್ ಆಗಬೇಕಾದ್ರೆ ಇಲ್ಲೆಲ್ಲ ಕಾಯಿ ಇತ್ತು, ಸುಮಾರು ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಎಲ್ಲ, ಹಾಗಾಗಿ ಸಿಗಲಿಲ್ಲ. ನೋಡಿ, ಅದಕ್ಕೆ ಸಖತ್ತಾಗಿ ರೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಯ ಕಡೆ. ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ, ಬರೀ ಗಿಡ ಮರ ಮತ್ತು ಅದು ತಂಪಾದ ವಾತಾವರಣ. ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಯಾರ್ಯಾರು ಈ ಕಡೆ ಸಾಗರ ಸಿರ್ಸಿ ಎಲ್ಲ ಕಡೆ ಇದ್ದೀರಾ ಕಮೆಂಟ್ ಮಾಡಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಹಾಗೆ ಮುಂದೆ ಹೋಗ್ಬೇಕು. ಇಲ್ಲೆಲ್ಲ ತೋಟ ಅದೆಲ್ಲ ಜಾಸ್ತಿ, ಹಾಗಾಗಿ ತೋಟ ಮಾಡೋರೇ ಜಾಸ್ತಿ ಈ ಕಡೆ ಎಲ್ಲ. ಆರಾಮ್ ಲೈಫ್ ನೋಡಿ, ಬಿಂದಾಸ್. ಸುಮ್ಮನೆ ಬೆಂಗಳೂರಲ್ಲಿ ಅಷ್ಟೆಲ್ಲ ಬ್ಯುಸಿ ಲೈಫ್ ಇರೋಕ್ಕಿಂತ ಈ ಥರ ಒಂದು ಮನೆ ಮಾಡ್ಕೊಂಡು ಒಂದು ತೋಟ ಇಟ್ಕೊಂಡ್ರೆ ಬೆಸ್ಟ್. ಮನೆ ಬಂತು. ಸೊ ಬನ್ನಿ ಹೋಗೋಣ ಮನೆ ಒಳಗೆ. ಇದೇ ನಮ್ಮ ಅತ್ತೆ ಮನೆ, ನೋಡ್ತಿದ್ದೀರಲ್ಲ, ಮುಂದೆ ತೋಟ ಇದೆ, ಅಡಿಕೆ ತೋಟ ಎಲ್ಲ. ಸೊ ಇದೇ ಮನೆ, ಬನ್ನಿ. ಅತ್ತಿಗೆ ಒಳಗೆ ಸ್ಕೂಟಿ ನಿಲ್ಲಿಸ್ತಾ ಇದ್ದಾರೆ. ಸೊ ಇವಾಗ ಸ್ಕೂಟಿನ ಪಾರ್ಕ್ ಮಾಡಿ ನೋಡಿ ಬಂದ್ಲು ವೆಲ್ಕಮ್ ಮಾಡೋಕ್ಕೆ. ಇದು ಯಕ್ಷಿ ಮರ ಅಂತ ಹೇಳ್ತಾರೆ ಇಲ್ಲಿ. ಊರು ಬದಿಗೆ ಒಂದೊಂದು ಇರ್ತಿತ್ತು, ಇವಾಗ ಮನೆ ಹತ್ರನೇ ಒಂದೊಂದು ಶುರುವಾಗಿದೆ. ಇಲ್ಲಿ ಪೇಪರ್ ಪ್ಲೇಟ್ಸ್ ಮಾಡ್ತಾರೆ ಅತ್ತಿಗೆ ಅವರೆಲ್ಲ, ಹಾಗಾಗಿ ಇಷ್ಟೆಲ್ಲ ರಾಶಿ ಬಿದ್ದಿರೋದು. ಸೊ ಆರ್ಡರ್ಸ್ ಬಂದಾಗ ಜಾಸ್ತಿ ಕೆಲಸ ಇರುತ್ತೆ ಅವ್ರಿಗೆಲ್ಲ. ತುಂಬ ಚೆನ್ನಾಗಿ ಎಲ್ಲ ಗಿಡ ಎಲ್ಲನೂ ಬೆಳೆಸ್ತಾರೆ ಇವರು, ಯಾಕಂದರೆ ಜಾಗ ತುಂಬಾ ಇದೆ. ಹಾಗಾಗಿ ನೋಡ್ತಿದ್ದೀರಲ್ಲ, ಎಷ್ಟು ಸುಮ್ಮನೆ ಹಿಂಗೆ ಹಾಕಿದರೆ ಅವ್ರ ಕೈಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಎಲ್ಲ ಥರದ ಗಿಡ ಹಾಕಿದ್ರು. ಇದಂತೂ ತುಂಬ ಚೆನ್ನಾಗಿ ಬರುತ್ತೆ, ನಿಮಗೆ ನೀರಲ್ಲಿ ಹಾಕಿದ್ರೆ ಸಾಕು, ಹಾಗೆ ಮೊಟ್ಟೆ ಬಿಡ್ತಾ ಹೋಗುತ್ತದು, ಚೆನ್ನಾಗಿರುತ್ತೆ. ಸೊ ಇದು ಲಲಿತಕ್ಕನ ಮನೆ, ಅಲ್ಲೇ ಪಕ್ಕದ ಮನೆ ಇದ್ದಾರೆ ಅವರು ತುಂಬ ಚೆನ್ನಾಗಿ ಹಚ್ಕೋತಾರೆ. ಅವರೂ ಹಾಗೆ ಎಷ್ಟು ಹೂವಿನ ಗಿಡ ಹಾಕಿದ್ದಾರೆ ಅಂದರೆ ಅದು ನೋಡೋಕ್ಕೆ ಒಂಥರ ಚಂದ. ಇವ್ರ ಕೈಲೂ ಹಾಗೆ ಸುಮ್ಮನೆ ಹಿಂಗೆ ಹಾಕಿದರೆ ಸಾಕು, ಎಲ್ಲ ಗಿಡ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ನೋಡ್ತಿದ್ದೀರಲ್ಲ, ಅತ್ತೆ ದೊಡ್ಡತ್ತೆ ಎಲ್ಲರೂ ಹರ್ಕೋತಾ ಇದ್ದಾರೆ, ಬೆಂಗಳೂರಿಗೆ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತ. ಸೊ ಇಲ್ಲಿ ಬಂದಾಗ ಹಾಕೋಬೋದು ಅಂತ ಹೇಳಿ, ಇವರೇ ಲಲಿತಕ್ಕ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಹೂವೆಲ್ಲ ನೋಡೋಕ್ಕೆ ಒಂಥರ ಚಂದ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಇಲ್ಲಿ ಮಳೆಗೆಲ್ಲ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಎದುರಿಗೆ. ನೋಡ್ತಿದ್ದೀರಲ್ಲ, ಇದಿಷ್ಟು ಬೆಂಗಳೂರಿಗೆ ತೊಗೊಂಡು ಹೋಗ್ಬೇಕಂತ ಇಸ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಸಾಗರದ ಮನೆಯಲ್ಲೂ ತಂದು ಹಾಕಿದ್ದೀವಿ ಈ ಥರ ಎಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಎಷ್ಟು ಬೆಳೆದಿರುತ್ತೆ ಅಂತ ಗೊತ್ತಾಗುತ್ತೆ. ಅತ್ತೆನೂ ಸಕ್ಕತ್ತಾಗಿ ಹಾಕ್ತಾರೆ ಎಲ್ಲ ಗಿಡನೂ, ಅವ್ರಿಗೂ ತುಂಬ ಇಷ್ಟ ಎಲ್ಲನೂ ಗಿಡ ಬೆಳೆಸೋದಾಗಲಿ, ಆ ಹೂವು ಎಲ್ಲನೂ ತುಂಬಾ ಇಷ್ಟ ಅವ್ರಿಗೂ. ನೋಡ್ತಾ ಇದ್ದೀರಲ್ಲ, ಇದು ಸಾಗರದ ಮನೆ. ಇಲ್ಲೂ ಅಷ್ಟೇ ಸುಮಾರು ಅಂದರೆ ಸುಮಾರು ಹೂ ಬಿಡುತ್ತೆ ಬೆಳಗ್ಗೆ. ಮಲ್ಲಿಗೆ ಹೂವು ಆಗಿರ್ಬೋದು, ರೋಸ್ ಆಗಿರ್ಬೋದು, ಇವಾಗ ಡೈರೆ ಹೂವು ಎಲ್ಲ ಹಚ್ಚಿದ್ದಾರೆ. ಹಾಗೆ ಎಲ್ಲ ಗೊಂಚಲಾಗೆ ಬಿಡುತ್ತೆ. ಇದು ಸಾಂಬಾರು ಸೊಪ್ಪು ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಹಾಗೆ. ನೀರಿಂದು ಇಲ್ಲೇನೂ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ನೀರೆಲ್ಲ ತುಂಬ ಚೆನ್ನಾಗಿರುತ್ತೆ, ಸಿಗುತ್ತಿರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಎಲ್ಲ. ಸೊ ಈ ಸೈಡ್ ಲೈಫ್ ಏನಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವ ಸೈಡ್ ಲೈಫ್ ಇಷ್ಟ, ಯಾವ ಊರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಆಯಿತಾ? ಸೊ ಯಾರ್ಯಾರು ಯಾವ್ಯಾವ ಊರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಪ್ಲೀಸ್ 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 ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ವಿಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡ್ತಿದ್ದೀರಲ್ಲ, ಕನಕಾಂಬರ ಎಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ಬೆಳಗ್ಗೆ ನೋಡುವಾಗ. ಹಾಗೆ ದೇವರಿಗೆ ಹೊರಗಿಂದ ತರೋದೇ ಬೇಡ ಹೂವೆಲ್ಲ. ಸೊ ಎಂಜಾಯ್ ಮಾಡಿ. ಬಸಳೆ ಸೊಪ್ಪಿನ ಗಿಡ ಆಗಿರ್ಬೋದು,
ಹಾಗೆ ಕನಕಾಂಬ್ರ, ರೋಸ್ ಅಂತೂ ಒಂದು 4-5 ಥರ ಹಾಕಿದ್ದಾರೆ. ಎಲ್ಲ ಕಲರ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ತೆಂಗಿನ ಮರ ಆಲ್ರೆಡಿ ಸ್ವಲ್ಪ ದೊಡ್ಡದಾಗಿದೆ. ಇನ್ನೊಂದು ಮನೆಗೆ ಅಲ್ಲಿ ಹೋಗಿ ಹಾಕ್ಬೇಕಿದ್ನ, ನೋಡಬೇಕು. ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲಿ ಹೋಗಿ ಹಾಕಬೇಕು. ಸೊ ಅಲ್ಲಿಂದ ತಂದಿರೋದನ್ನೆಲ್ಲ ನೆಟ್ಟಿದ್ದೀವಿ, ನಾನು ಅತ್ತೆ ಸೇರಿ. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಎಷ್ಟು ದೊಡ್ಡದಾಗಿರುತ್ತೆ ಅಂಥೇಳಿ. ಹಾಗೆ ಬೆಂಗಳೂರು ಕೂಡ ತೊಗೊಂಡು ಹೋಗ್ಬೇಕಿದ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು, ಒಂದು ಚೀಲದಲ್ಲಿ ಹಾಕ್ಕೊಂಡು. ಇದು ನಮ್ಮ ಸಾಗರ ಮನೆಯ ಹಿತ್ತಲು, ನೋಡ್ತಿದ್ದೀರಲ್ಲ. ಸೊ ಎಲ್ರಿಗೂ ಎಷ್ಟು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇದಿಷ್ಟು ಕೆಲಸ ಆದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಜಾತ್ರೆ ಇತ್ತು, ಗಣೇಶ ದೇವಸ್ಥಾನದ್ದು. ಹಾಗಾಗಿ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹೋಗೋಣ ಬನ್ನಿ. ಸೊ ಅಲ್ಲಿ ಕೂಡ ಎಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇತ್ತು ಸಂಜೆ. ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು, ಭರತನಾಟ್ಯಂ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು. ಚಿಕ್ಕ ಮಕ್ಕಳ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವತ್ತಿನ ನಮ್ಮ ಕಾರ್ಯಕ್ರಮ ಮುಗೀತು. ಸೊ ಊರಿಗೆ ಬಂದಾಗ ಲೈಫ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆದರೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋದ್ಮೇಲೆ ಅದೇ ಬೋರಿಂಗ್ ಲೈಫ್ ಅನಿಸುತ್ತೆ ನನಗೆ. ಸೊ ನಿಮಗೆಲ್ಲ ಬೆಂಗಳೂರು ಲೈಫ್ ಹೇಗೆ ಅನಿಸುತ್ತೆ ಅಂತ ಹೇಳಿ. ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.